ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲವಲ್ಲಪ್ಪ. ಸಿಕ್ಕಲ್ಲಿ ನಿಲ್ಸು ತಂದೆ. ಬಂದಿದ್ದು ಬರಲಿ, ನೋಡೋಣ ಮುಂದೆ. ಕ್ಯಾಮ್ರಾ ಇದು 2020 ಮೊದಲನೇ ವ್ಲಾಗ್ ವಿಡಿಯೋ. ಆ್ಯಂಡ್ ಇವತ್ತು ಫೆಬ್ರವರಿ 7. ಇದು ನನಗೆ ತುಂಬ ಸ್ಪೆಷಲ್ ದಿನ. ಯಾಕೆ ಅಂತ ಗೆಸ್ ಮಾಡಿ. ಈ ಚಳಿಗಾಲದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೈ ಶ್ರೀರಾಮ್. ನಮ್ಮ ಜನ 4 ದಿನ ವ್ಲಾಗ್ ಮಾಡೋದು ಬಿಟ್ಬಿಟ್ರೆ ಮರ್ತೇ ಬಿಟ್ಬಿಡ್ತಾರೆ ಅನಿಸುತ್ತೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಜೈ ಜಿನೇಂದ್ರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವ್ಲಾಗ್ ಮಾಡಿ, ತುಂಬ ದಿನ ಆಯಿತು. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾಯಿರ್ತೀನಿ. ಹಾಗೆ ನಿಮಗೆ ಎಂಟರ್ಟೈನ್ ಕೂಡ ಮಾಡ್ತಾಯಿರ್ತೀನಿ ಅಂತ ಅಂದ್ಕೊಳ್ತೀನಿ. ಅಂದರೆ ನಾನು ಮಾಡೋ ವ್ಲಾಗ್ಸ್ಗಳು ಎಂಟರ್ಟೈನ್ ಆಗ್ತಾ ಇಲ್ವಾ? ಯಾಕೆ ಸರ್? ಏನು ಕಡಿಮೆ ಆಗಿದೆ ಸರ್? ಏನು ಕಡಿಮೆ ಆಗಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿದರೆ ತಾನೇ ನನಗೂ ಗೊತ್ತಾಗೋದು. ಇವತ್ತೇನು ವ್ಲಾಗ್ ಮಾಡಲಿ ಅನ್ಕೊಳ್ತಾ ಎಷ್ಟು ದಿವಸ ಆಯ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡೋದು ಬಿಟ್ಟು. ಲಾಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಿದ್ದು? 2 ವ್ಲಾಗ್ಸ್ ಮಾಡಿದ್ದೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಸೊ ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದನ್ನೆಲ್ಲ ನಮಗೆ ಕೇಳ್ತಾ ಇದ್ದೇನೆ. ಡೇ ಬೈ ಡೇ ಎಲ್ಲರಿಗೂ ಗೊತ್ತಿದೆ, ಕಂಟೆಂಟ್ ಕ್ರಿಯೇಟರ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಇದೊಂಥರ ಇನ್ಪುಟ್ಸ್ ಇದ್ದಂಗೆ. ಎಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ವ್ಲಾಗ್ ಮಾಡೋದು ದೊಡ್ಡದಲ್ಲ, ಅದನ್ನು ಮಾಡಿ ಎಡಿಟ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ವಿಷಯ. ನಮಗೆಲ್ಲ ಗೊತ್ತಾಗೋಯ್ತು. ವ್ಲಾಗ್ ಏನು ಗುರು, ಎಲ್ಲರೂ ಮಾಡ್ತಾರೆ. ಸಿಕ್ ಕಂಟೆಂಟ್ ತೊಗೊಂಡು ಮಾಡ್ತಾನೆ ಇರ್ತಾರೆ. ಹಾಯ್ ಗೈಸ್, ನೋಡಿ ನಾನಿಲ್ಲಿ 1 ನಂಬರ್ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದನ್ನು ಮಾಡ್ತಾರೆ. ಹಾಯ್ ಗೈಸ್, ನೋಡಿ ನಾನಿಲ್ಲಿ ಫಾರ್ಚುನರ್ ಕಾರ್ನ ಡೆಲಿವರಿ ತೊಗೊಳಕ್ಕೆ ಬಂದಿದ್ದೀನಿ ಅನ್ನೋದು ಮಾಡ್ತಾರೆ. ಎಲ್ಲ ಅವ್ರವ್ರ ಖುಷಿಗೆ ಅವ್ರವ್ರು ಮಾಡ್ತಾರೆ. ಇದನ್ನು ಮಾಡಬೇಡಿ, ಇದನ್ನು ಮಾಡಿ ಅನ್ನೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಆದರೆ ಯಾವಾಗಲೂ ಒಳ್ಳೆಯದನ್ನೇ ಮಾಡಿ ಅಂತ ಹೇಳೋ ಅಧಿಕಾರ ಇಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಏನಾದರೂ ಮಾಡಿ ಜೀವನದಲ್ಲಿ ಒಳ್ಳೆಯದನ್ನು ಮಾಡಿ. ಮಾಡೋಕ್ಕೂ ಮುಂಚೆ 2 ಸಲ ಯೋಚನೆ ಮಾಡಿ, ನಾನು ಮಾಡ್ತಾ ಇರೋದು ಒಳ್ಳೆಯದಾ, ಇದು 4 ಜನಕ್ಕೆ ಹೆಲ್ಪ್ ಆಗುತ್ತಾ, ಅಥವಾ ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ವಾ, ಅದನ್ನು ಥಿಂಕ್ ಮಾಡಿ. ಕೆಲಸ ಮಾಡ್ತಾ ಇರಬೇಕು ಸರ್, ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಸುಮ್ಮನೆ ಇದ್ದರೆ ಮನುಷ್ಯ ಹುಚ್ಚಾಗ್ಬಿಡ್ತಾನೆ. ಹುಚ್ಚಿದ್ರೆ ಮನಸ್ಸು ಏನಾದರೂ ಒಂದು ಮಾಡು ಅನ್ನೋ ಥರ ಹುಚ್ಚಿಡಿಸ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು. ಯಾರಿಗೂ ಚಿಟಾರಿ ಪಿಟಾರಿಗಳು ಮಾತಾಡೋದೇನೋ ಮಾತಾಡ್ಬಿಡ್ತೀನಿ, ಎಡಿಟ್ ಮಾಡೋಕೆ ಅನಿಸುತ್ತೆ, ಏನು ಗುರು ವಾಯ್ಸ್ ಕರೆಕ್ಟಾಗೇ ಬಂದಿಲ್ಲ ಅಂಥೇಳಿ. ಇದರಿಂದನೇ ಎಷ್ಟೊಂದು ಒಳ್ಳೊಳ್ಳೆ ಕಂಟೆಂಟ್ಗಳೆಲ್ಲ ಎಡಿಟ್ ಆಗಿಬಿಡುತ್ತೆ. ಬಂತು ಹೋಟೆಲ್ ಬಂತು, ನಲುಮೆ. ಈಗೊಂದು ಸಣ್ಣ ವಿರಾಮ ತಿನ್ಕೊಂಬರ್ತೀನಿ, ಆಮೇಲೆ ಮಾತಾಡೋಕ್ಕೆ ಜೋಶ್ ಬರುತ್ತೆ. ಎಂತೆಂಥ ಕ್ರಿಂಚ್ ಕಂಟೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ನಿಮ್ಮ ಕಡೆ ಏನಾದರೂ ಒಂದು ಒಳ್ಳೆ ಬುದ್ಧಿ ಇತ್ತು ಅಂದರೆ, ಒಂದು ಒಳ್ಳೆ ವಿದ್ಯೆ ಇತ್ತು ಅಂತಂದರೆ, ಅದನ್ನು ಒಂದು 4 ಜನಕ್ಕೆ ಹೇಳೋದ್ರಲ್ಲಿ ತಪ್ಪು ಏನೂ ಇಲ್ಲ. ಆದರೂ ನನಗೊಂದು ಡೌಟ್ ಏನು ಅಂದರೆ, ಈ ಡೈಲಿ ವ್ಲಾಗ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಗುರು? ಕಿಚನಲ್ಲಿ ಕ್ಯಾಮ್ರಾ ಇಡ್ತಾರೆ, ಬೆಡ್ರೂಮಲ್ಲಿ ಕ್ಯಾಮ್ರಾ ಇಡ್ತಾರೆ, ಅಲ್ಲುಜ್ಜುವ ಕ್ಯಾಮ್ರಾ ಇಡ್ತಾರೆ, ಬಾಲ್ಕನಿಯಲ್ಲಿ ಕ್ಯಾಮ್ರಾ ಇಡ್ತಾರೆ, ಬೆಡ್ರೂಮಲ್ಲಿ ಕ್ಯಾಮ್ರಾ ಇಡ್ತಾರೆ. ಇದು ಬೆಡ್ಶೀಟೆಲ್ಲ ಮಡಚುವಾಗ ಕ್ಯಾಮ್ರಾ ಇಡ್ತಾರಲ್ವ, ಅದನ್ನ ಹೇಳಿದ್ದು. ಮತ್ತು ನೀವೇನೋ ಅನ್ಕೋಬೇಡಿ, ಅರ್ಥ ಆಯಿತು ಅನಿಸುತ್ತೆ. ಶೂ ಹಾಕೊಳ್ತಿರೋ ಕ್ಯಾಮ್ರಾ. ಲೇಸ್ ಕಟ್ಟು ಶೂ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಲೋಫರ್ಸ್ ತೊಗೊಳ್ತೀನಿ, ಅಂದರೆ ಲೇಸ್ ಇಲ್ಲದ ಶೂಸ್ ತೊಗೊಳ್ತೀನಿ. ಲೇಸ್ ಕಟ್ಕೊಳ್ಳೋದಲ್ಲದೆ ಕ್ಯಾಮ್ರಾ ಕೂಡ ಹಾಕಿ ಅದನ್ನ ವೀಡಿಯೋ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ ಗುರು? ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ, ಅಷ್ಟೊಂದೆಲ್ಲ ಪೇಷನ್ಸ್ ಇರುತ್ತೆ. ಸೊ ವೀಡಿಯೋ ಮಾಡೋದು ದೊಡ್ಡದಲ್ಲ, ವೀಡಿಯೋ ಮಾಡಿದ್ಮೇಲೆ ಅದನ್ನು ಬಂದು ಎಡಿಟ್ ಮಾಡ್ತಾರಲ್ವ, ಯಾವುದ್ಯಾವ್ದು ಎಲ್ಲೆಲ್ಲಿ ಅಂತ. ನಾನೀಗ ಒಂದು 15 ನಿಮಿಷ ಮಾತಾಡಿರ್ತೀನಿ ಅಥವಾ ಒಂದು ಹಾಫ್ ಆನ್ ಅವರ್ ಮಾತಾಡಿರ್ತೀನಿ. ಅದನ್ನು ಎಲ್ಲಿ ಏನಿದೆ ಅಂತಂದು ಹುಡುಕೋ ಅಷ್ಟರಲ್ಲೇ ಸುಸ್ತೊಡ್ದೋಗಿರ್ತೀನಿ. ಇದನ್ನು ಕಟ್ ಮಾಡಬೇಕಾ, ಇದನ್ನು ಕಟ್ ಮಾಡ್ಬೋದಾ, ಅಥವಾ ಇದು ಏನಕ್ಕೆ ಇಷ್ಟೊಂದು ಅನ್ನೆಸೆಸರಿಯಾಗಿ ಮಾತಾಡಿದೆ ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತೀನಿ. ಆದರೆ ಈ ಡೈಲಿ ವ್ಲಾಗ್ಸ್ ಮಾಡಿರ್ತಾರೆ ಕೆಲವೊಬ್ಬರು,
ಬೆಳಗ್ಗೆ ಎದ್ದೆ. ಇವ್ರು ಎದ್ದಳಕ್ಕೂ ಮುಂಚೆನೇ ಕ್ಯಾಮ್ರಾ ಇಟ್ಟು ಮಲ್ಕೊಳ್ತಾರೋ ಅಥವಾ ಎದ್ದು ಕ್ಯಾಮ್ರಾ ಇಟ್ಟು ಮತ್ತೆ ಹೋಗಿ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಮಕ್ಕೊಂಡು ಮತ್ತೆ ಎದ್ದು ಬಂದು ನಾನು ಇಷ್ಟೊತ್ತಿಗೆ ಎದ್ದೆ ಅಂತೇಳಿ ಹಿಂಗೆ ಸುಮ್ಮನೆ ಹಿಂಗೆ ಕೈ ನೋಡ್ಕೊಂಡು ಫಸ್ಟ್ ಎದ್ದ ತಕ್ಷಣ ಹಸ್ತ ನೋಡ್ಕೊಂಡೆ ಅನ್ನೋ ಥರ ಮಾಡ್ತಾರೋ ಅದು ಗೊತ್ತಾಗಲಿಲ್ಲ. ಆಮೇಲೆ ಇವರೆಲ್ಲ ಇದನ್ನೆಲ್ಲ ಮಾಡ್ತಿರ್ತಾರಲ್ವ, ಇವ್ರ ಮನೆಯಲ್ಲಿ ಇವ್ರ ಪೇರೆಂಟ್ಸು ಅದು ಹೆಂಗೆ ಸುಮ್ಮನೆ ಇರ್ತಾರೆ ಅಂತ. ಅಂದರೆ ಕೆಟ್ಟದಾಗಿ ಹೇಳ್ತಾ ಇಲ್ಲ, ನಮ್ಮ ಮನೇಲಿ ನಾನೇನಾದ್ರು ಒಂದು 4 ಸಲ ಒಂದು ಸೆಲ್ಫಿ ತಗೊಂಡೆ ಅನ್ಕೊಳ್ಳಿ, ಏಯ್ ಸಾಕು ಬಿಡು ಕ್ಯಾಮ್ರಾ ಲೆನ್ಸ್ ಹೊಡೆದೋಗಿತ್ತು ಅಂತ ಹೇಳ್ತಾರೆ. ಅಂದರೆ ಏನು ಅಷ್ಟೊಂದು ಫೋಟೋ ತಗೊಳ್ತೇನೆ ನೀನು ಅಂತಾರೆ. ಆದರೆ ಇವರು ಡೈಲಿ ಲಾಕ್ಸು. ಅದು ಹೆಂಗೆ ಗುರು, ಇವರು ಬೆಳಗ್ಗಿಂದ ರಾತ್ರಿ ತನಕ ಏನು ತಿಂದೆ ಏನು ಮಾಡಿದೆ. ನಾನು ಪಬ್ಲಿಕ್ಕಲ್ಲಿ ಹೋಟ್ಲಲ್ಲಿ ಎಕ್ಸ್ಟ್ರಾ ಚಟ್ನಿ ಸಾಂಬಾರು ಕೊಡೋಣ ಅಂತ ಕೇಳೋಕ್ಕೆ ಎಷ್ಟು ನಾಚ್ಕೊಳ್ತೀನಿ, ಇವ್ರು ಅಲ್ಲೂ ವೀಡಿಯೋ ಮಾಡಿರ್ತಾರೆ ಹೋಗಿ. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆ ಇಡ್ಲಿ ವಡೆ ತಿಂದೆ, ಜೊತೆಗೆ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತೇಳಿ ಕಾಫಿ ಕುಡಿದೆ, ಅದನ್ನು ತಿಂದೆ ಇದನ್ನು ತಿಂದೆ ಅದನ್ನು ಕುಡಿದೆ ಇದನ್ನು ಕುಡಿದೆ. ಸರಿ ಅಷ್ಟಾಯ್ತಾ? ನಾನು ಆಫೀಸಲ್ಲಿ ಪಕ್ಕಕ್ಕೆ ತಿರುಗಿ ನೋಡೋಕೆ ಒಂದೊಂದು ಸಲ ಬಿಡುಗರು ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅನ್ಸುತ್ತೆ ಅವರಿಗೆ, ಅವ್ರವ್ರ ವರ್ಕಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಅಂತ ನಮ್ಮ ಕೊಲೀಗ್ಸ್ ಕೂಡ ಮಾತಾಡ್ಸೋಕೆ ಹೋಗಿರಲ್ಲ ಒಂದೊಂದು ಸಲ. ಇವರು ಅಲ್ಲೂ ವೀಡಿಯೋ ಮಾಡ್ತಾರೆ, ಲ್ಯಾಪ್ಟಾಪ್ ಹಿಂದ್ಗಡೆ ಇಟ್ಕೊಂಡು ಅಥವಾ ಅದು ಹೆಂಗೋ ಆ್ಯಂಗಲ್ ಸೆಟ್ ಮಾಡ್ಕೊಂಡಿರ್ತಾರೆ. ಅದಾಯ್ತಾ? ಆಫೀಸ್ ಕೆಫೆಟೇರಿಯಾದಲ್ಲೂ ವಿಡಿಯೋ ಮಾಡೋದು. ಬಸ್ಸಲ್ಲಿ ಕಂಡಕ್ಟ್ರ್ ₹1 ಚೇಂಜ್ ಕೊಡೋದು ಪೆಂಡಿಂಗ್ ಇತ್ತು ಅಂದರೆ ಸ್ಟಾಪ್ ಇಳಿಯೋ ತನಕ ಇವ್ನು ಕೊಡ್ತಾನೋ ಇಲ್ಲ ಅಂತ ಟೆನ್ಷನಲ್ಲಿ ನಾವಿರ್ತೀವಿ. ಇವ್ರಿಗೆ ಯಾವುದ್ರ ಕಡೆ ಗಮನನೇ ಇರೋದಿಲ್ಲ. ಇವರು ಬಸ್ಸಲ್ಲೂ ವಿಡಿಯೋ ಮಾಡ್ತಾಯಿರ್ತಾರೆ ಕಿಟಕಿ ಪಕ್ಕ ಕೂತ್ಕೊಂಡು. ಬಿಡಪ್ಪ, ಓನ್ ವೆಹಿಕಲ್ಸ್ ಇದೆ, ಏನೋ ಮಾಡ್ತಾರೆ, ಅವ್ರಿಗೆ ಪ್ರೈವೇಸಿ ಇದೆ ಅಂತ. ಪ್ರೈವೇಸಿ ಇರೋದ ಕಡೆನೂ ಇವರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ, ಮೆಚ್ಚಿದೆ ಕಣ್ರಯ್ಯ, ಮೆಚ್ಚಿದೆ. ನಿಮ್ಮ ಮೀಟ್ರಿಗೆ ಮೆಚ್ಚಿದೆ. ನಮ್ಮ ಸೆಕ್ಯೂರಿಟಿ ಗಾರ್ಡ್ಗೆ ಸೆಕ್ಯೂರಿಟಿ ಕೆಲಸ ಬಿಟ್ಟು ಬೇರೆ ಏನೋ ಮಾಡ್ತವನೆ. ಓಹೋ ಬಾಟ್ಲು ಬಡ್ಡಿ ಮಗಂದು ಮೈಕ್ ಬರೆಯೋ ಚಳಿ. ಬೆಳಗಿನ ಉಪಹಾರ ಆಯಿತು, ಇನ್ನೇನಿದ್ರು ಮಧ್ಯಾಹ್ನ ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಜೀವನದಲ್ಲಿ ತುಂಬ ಯೋಚನೆ ಮಾಡೋದು ಕೂಡ ತಪ್ಪು ಅನ್ನೋದನ್ನು ತುಂಬ ಯೋಚಿಸಿದ ಮೇಲೇ ಗೊತ್ತಾಗಿತ್ತು. ಅದಕ್ಕೇ ತುಂಬ ಯೋಚನೆ ಮಾಡಿ ಆ ಯೋಚನೆ ಮಾಡಿದ್ದು ತಪ್ಪು ಅಂತಂದು ಯೋಚನೆ ಮಾಡೋದಕ್ಕಿಂತ ಯೋಚನೆ ಮಾಡೋದು ಬಿಟ್ಟು ಏನು ಬರುತ್ತೋ ಅದನ್ನು ಮಾಡಿ ಇಷ್ಟು ಹೇಳಿ ಭಾಷಣ ಮಾಡ್ತಾಯಿದ್ದೇನೆ. ಇಷ್ಟು ಹೇಳಿ ಅನ್ನೋದಕ್ಕೆ ಬಿಡಿ, ಪ್ರೆಸೆಂಟಲ್ಲಿರಿ, ಫ್ಯೂಚರ್ಲಿ ಏನಾಗುತ್ತೋ ಅದ್ರ ಮೇಲೆ ಪಾಸಿಟಿವ್ ಆಗಿರಿ, ಪಾಸ್ಟಲ್ಲಿ ಏನಾಗಿದೆ ಅದನ್ನು ಪಾಸಿಟಿವ್ ತಗೊಳ್ಳಿ. ಓಕೆ, ಸಿಯು, ಮತ್ತೆ ಸಿಗೋಣ. ಜೈ ಭುವನೇಶ್ವರಿ. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಿರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯ ಯಾರೂ ನಂಬಲ್ಲ. ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಗುರು, ನಮ್ಮ ಮನೆಗೆ ಬಂದಿದ್ದೀನಮ್ಮ, ಮತ್ತು ಸುಮ್ಮನೆ ನೀವು ಯಾರ್ದೋ ಮನೆಗೆ ಬಂದೀನಿ ಅಂತ ಅನ್ಕೊಂಡ್ಕೋಬೇಡಿ. ಇಲ್ಲಿರೋದೆಲ್ಲ ಟೆಂಪ್ರವರಿ ಮನೆ, ಮೇಲ್ಗಡೆ ಇರೋದು ಪರ್ಮನೆಂಟ್ ಮನೆ ಅಂತ ಅಂದೆ. ಮೇಲ್ಗಡೆನೂ ಒಂದಿದೆ ಪರ್ಮನೆಂಟ್ ಮನೆ. ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅದಕ್ಕೆ ಬಾಯಲ್ಲೇ ಮ್ಯೂಸಿಕ್ ಮಾಡಿದೆ.